2028ಕ್ಕೆ ಕುರುಬ ಸಮಾಜದ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದ್ರೆ 2-3 ಅವಕಾಶ ಕೊಡಬೇಕಂತ ಮನವಿ ಮಾಡ್ತೀವಿ. ಕೊಡಲಿಲ್ಲ ಅಂತಂದರೆ ಮತ್ತೆ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ಬಿಡ್ತೀವಿ. ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ರಾಜ್ಯ ಕುರುಬರ ಸಂಘ ಸಿಡಿದೆದ್ದಿರುವಂಥದ್ದು. ರಾಜ್ಯ ಕುರುಬರ ಸಂಘದಿಂದ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿರುವಂಥದ್ದು. ಸಚಿವ ಸಂಪುಟದಲ್ಲಿ ಕುರುಬರಿಗೆ ಅನ್ಯಾಯ ಆಗಿದೆ, ಸರಿಯಾಗಿ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಈ ಸಂಬಂಧಪಟ್ಟಂತೆ ರಾಜ್ಯ ಕುರುಬರ ಸಂಘ ನಿರ್ದೇಶಕರು, ಅಧ್ಯಕ್ಷರನ್ನ ಮಾತಾಡ್ತಾ ಹೋಗ್ತೀನಿ, ಏನೇನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ. ನಮ್ಮ ಜೊತೆ ಈಗ ನಿರ್ದೇಶಕರಾದಂಥ ಭಗವಂತರಾಯ ಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಪಾಟೀಲ್ ಅವರು, ಈಗ ನಿಮ್ಮ ಒಂದು ಡಿಮ್ಯಾಂಡ್ ಏನಿರುವಂಥದ್ದು ಮತ್ತು ಈಗ ಕೊಟ್ಟಿರುವಂಥದ್ದು ಸಚಿವ ಸಂಪುಟದಲ್ಲಿ ನಿಮಗೆ ನ್ಯಾಯ ಸಿಕ್ಕಿಲ್ಲ, ಸಮಾಧಾನ ಆಗಿಲ್ಲ. ಈ ಕೊಟ್ಟಂಥ ಸಚಿವ ಸಂಪುಟದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ, ಇದಕ್ಕೆ ನಮಗೆ ಸಮಾಧಾನ ಇಲ್ಲ, ಸಮಂಜಸವೂ ಕೂಡ ಇಲ್ಲ. ಓಕೆ, ನಾವು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಒತ್ತಾಯ ಏನು ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷಕ್ಕಂದರೆ, ಸಿದ್ದರಾಮಯ್ಯನವರನ್ನು 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ನಮ್ಮ ಸಮಾಜದಿಂದ ಪ್ರತಿಶತ 80-90% ಓಟು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದೇವೆ. ಸಿದ್ದರಾಮಯ್ಯರನ್ನು 5 ವರ್ಷ ಮಾಡದೆ 3 ವರ್ಷಕ್ಕೆ ರಾಜೀನಾಮೆಯನ್ನು ತಗೊಂಡಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದ ಒಪ್ಪಂದ ಇರಬಹುದು ಅಂತ ನಾವು ಸುಮ್ಮನೆ ತಾಳ್ಮೆಯಿಂದ ಇದ್ದಿದ್ದೇವೆ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ 10% ಮತವನ್ನು ಕೊಟ್ಟಂಥ ಸಮಾಜಕ್ಕೆ ಸಚಿವ ಸಂಪುಟದಲ್ಲಿ 5-6 ಸ್ಥಾನಗಳನ್ನು ಕೊಡ್ತೀರಿ. 45 ಲಕ್ಷ ಕುರುಬ ಸಮಾಜ ಇದ್ದೀವಿ, ಅದರಲ್ಲಿ 15 ಲಕ್ಷ ST ಸಮಾಜ, ಒಟ್ಟು 70 ಲಕ್ಷ ಕುರುಬರು ನಾವು ಕರ್ನಾಟಕದಲ್ಲಿದ್ದೀವಿ. 80% ಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಸಮಾಜಕ್ಕೆ ಬರೀ 2 ಸಚಿವ ಸ್ಥಾನ ಕೊಡ್ತೀರಿ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆ ಇರತಕ್ಕಂಥ ಕುರುಬರು ನಾವು ಪ್ರತಿಶತ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು ಕೂಡ ಇವತ್ತು ಆ ಭಾಗಕ್ಕೆ 1 ಸಚಿವ ಸ್ಥಾನ ಕೂಡ ಕೊಟ್ಟಿಲ್ಲ. ಇನ್ನೆಷ್ಟು ಸಚಿವ ಸ್ಥಾನ ಬೇಕು ನಿಮಗೆ? 2-3 ಸಚಿವ ಸ್ಥಾನ ನಮ್ಮ ಸಮಾಜಕ್ಕೆ ಕೊಟ್ಟರೆ ಕಾಂಗ್ರೆಸ್ ಹೆಚ್ಚುವರಿಯಾಗಿ 2 ಈಗೇನು ಬೈರತಿ ಸುರೇಶ್ ಅವರು ಮತ್ತು ಯತೀಂದ್ರ ಸಾಹೇಬರು ಕೊಟ್ಟಿದ್ದಾರೆ, ಸಂತೋಷ. ಇನ್ನೂ 3 ಜನ ಸಚಿವರು, ಬಸವರಾಜ್ ಶಿವಣ್ಣರಾಗಿರ್ಬೋದು, ರಾಘವೇಂದ್ರ ಹಿಟ್ನಾಳ್ ಆಗಿರ್ಬೋದು, ಗಾಯತ್ರಿ ಶಾಂತೇಗೌಡ ಆಗಿರ್ಬೋದು, ತರೀಕೆರೆ ಶ್ರೀನಿವಾಸ್ ಆಗಿರ್ಬೋದು, ನಮ್ಮ ಸಮಾಜದ ಯಾರೇ ಒಬ್ಬ ವ್ಯಕ್ತಿಯನ್ನ ಉತ್ತರ ಕರ್ನಾಟಕ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ ಇನ್ನೂ 2-3 ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಕಾಂಗ್ರೆಸ್ ಪಕ್ಷ ಕೊಟ್ಟಿಲ್ಲ. ಈ ಬೇರೆ ಆಯ್ಕೆಯಲ್ಲಿ ಒಂದೇ ಸಚಿವ ಸ್ಥಾನ ಖಾಲಿ ಇರುವಂಥದ್ದು. ಈಗ ನಿಮ್ಮ ಆಯ್ಕೆ ಏನಿದೆ, ಅಥವಾ ಸರ್ಕಾರದ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದೆ ಏನು ಆಯ್ಕೆ ಇದೆ? ಇರುವಂಥ ಒಂದೇ ಖಾಲಿ ಸಚಿವ ಸ್ಥಾನ ಇರುವಂಥದ್ದು. 2028ಕ್ಕೆ ಕುರುಬ ಸಮಾಜದ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿದ್ರೆ ನೀವು ರೀಶಫಲ್ ಮಾಡಿ ಮತ್ತೆ ನಮ್ಮ 2-3 ಅವಕಾಶ ಕೊಡ್ಬೇಕಂತ ಮನವಿ ಮಾಡ್ತೀವಿ. ಒಂದೆರಡು ಕೊಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಈಗ ಇರುವಂತಹ ಸಚಿವ ಸ್ಥಾನ ಕುರುಬರಿಗೆ 2 ಸಾಕಾಗಿದೆ ಅಂತ ಹೇಳ್ಬಿಟ್ಟು ಕೊಡ್ಲಿಲ್ಲ ಅಂತಂದ್ರೆ ಏನಾಗುತ್ತೆ? ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಗಳ ವಿರುದ್ಧ, ಹೈಕಮಾಂಡದ ವಿರುದ್ಧ ನಾವು ಪ್ರತಿ ಜಿಲ್ಲೆಗಳಲ್ಲಿ ಸಭೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷದ ಮತ್ತು ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ತೇವೆ. 2028 ಚುನಾವಣೆಯಲ್ಲಿ ಈ ಸಲ ನಮ್ಮ ಸಚಿವ ಸಂಪುಟದಲ್ಲಿ ಇನ್ನೂ 2-3 ಜನ ಸಚಿವರನ್ನು ಮಾಡದೇ ಇದ್ರೆ ನಾವು 2023 ಚುನಾವಣೆಯಲ್ಲಿ 28 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೇವೆ. ಈಗ ಸಿದ್ದರಾಮಯ್ಯರಲ್ಲೂ ಕೂಡ ಬಹಿರಂಗ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯ ಬೆಂಬಲ ಇದೆಯಾ ನಿಮ್ಮೆಲ್ಲ ಕುರುಬರ ಸಂಘದ ಹೋರಾಟಕ್ಕೆ? ಸಿದ್ದರಾಮಯ್ಯರ ಬೆಂಬಲ ನಮಗೇನು ಹೋರಾಟಕ್ಕೆ ಬೇಕಾಗಿಲ್ಲ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಿದ್ದಾರೆ, ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರ ಹೋರಾಟ ನಮ್ಗೆ ಬೇಕಾಗಿಲ್ಲ. ನಾವು ಕುರುಬ ಸಮಾಜದ ಸಂಘದವರು ನಮ್ಮ ಬೇಡಿಕೆ ಏನಂದರೆ ನಮ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕು. ನಾವು ಎಷ್ಟು % ಓಟ್ ಹಾಕಿದ್ದೇವೆ ಅಷ್ಟು % ನಮ್ಮ ಪಾಲು ಕೊಡಬೇಕು. ನಮ್ಮಿಂದ ಸರ್ಕಾರ ಬಂದಿದೆ, ನಮಗೆ ಈ ಸಚಿವ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ, ಸಮಂಜಸವಾಗಿ ಸಿಕ್ಕಿಲ್ಲ. ಇನ್ನೂ 2-3 ಜನ ಕೊಟ್ಟರೆ ನಾವು ಸಮಾಧಾನ ಇರ್ತೀವಿ. ಇಲ್ಲಕ್ಕಂದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಚಳವಳಿಯನ್ನು ಮಾಡ್ತೇವೆ. ಅಂದರೆ ನಿಮ್ಮ ಚಳವಳಿ ಯಾವ ಸ್ವರೂಪದಲ್ಲಿರುತ್ತೆ? ಸರ್ಕಾರಕ್ಕೆ ಬಿಸಿ ಮುಟ್ಟುತ್ತೆ? ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತೇವೆ, ಸರ್ಕಾರಕ್ಕೂ ಬಿಸಿ ಮುಟ್ಟಿಸ್ತೇವೆ. ಅವರು ಮುಟ್ಟಿ ನೋಡ್ಕೋ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೇವೆ. ಇದು ಯಾರು ನೇರವಾಗಿ ಕಾಂಗ್ರೆಸ್ ಪಕ್ಷ ನಿಮ್ಮ ಬೇಡಿಕೆಗೆ ಮಣಿಲಿಲ್ಲ, ಕಾಂಗ್ರೆಸ್ ಪಕ್ಷ ನಿಮ್ಗೆ ಸೊಪ್ಪೆ ಹಾಕಲಿಲ್ಲ, ಯಾಕಂದ್ರೆ ಇರೋಂಥ ಒಂದೇ ಸ್ಥಾನ ಇರುವಂಥದ್ದು. ಅಂದಾಗ ಏನಾಗ್ಬೋದು ಮುಂದಿನ ಚುನಾವಣೆ? ಈಗ ಹೈಕಮಾಂಡದಲ್ಲಿ ಚರ್ಚೆ ನಡೀತಾ ಇದೆ, ಅನೇಕ ಜನ ಅಸಮಾಧಾನ ಆಗಿದ್ದಾರೆ. ರೀಶಫಲ್ ಮಾಡಿ ಬೇರೆದವರು ರಾಜೀನಾಮೆ ತಗೊಂಡು ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಯಾರೋ 2 ರಾಜೀನಾಮೆ ತಗೊಂಡು ನಮ್ಮವ್ರಿಗೆ 2-3 ಕೊಡಿ, ಬೇರೆದವ್ರಿಗೆ ಹೇಗೆ ಸಮಾಧಾನ ಮಾಡ್ತೀರಿ? ನಮ್ಮವ್ರಿಗೆ ಸಮಾಧಾನ ಮಾಡಿ, ನಮ್ಮವ್ರಿಗೆ 2 ಯಾರ್ಯಾವ್ರಿಗೂ ಕೆಪೇಬಲ್ ಇದೆ, ನಮ್ಮ ಸಮಾಜದ 2 ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಸಚಿವ ಸ್ಥಾನ ಕೊಡಿ.
ನಾವು ಅದಕ್ಕೆ ಬದ್ಧರಾಗಿರ್ತೀವಿ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ. ಮುಂದೆ ಒಂದು ವೇಳೆ ಮಾಡಲಿಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ಕೊಡ್ತೇವೆ. ನಾವು ವಿರೋಧ ಕೂಡ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯವರು ಕಡೆಗಣಿಸಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದಂಥ ಸೋಮಶೇಖರ್ ಅವರು ಇದ್ದಾರೆ. ಕುರುಬ ಸಮುದಾಯಕ್ಕೆ ಸಚಿವ ಸ್ಥಾನ ಸರಿಯಾಗಿ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇರುವಂಥದ್ದು. ಮುಂದಿನ ಹೋರಾಟ ಏನಿರುತ್ತೆ, ಏನು ಡಿಮ್ಯಾಂಡ್ ಇದೆ ಅನ್ನೋದನ್ನ ಸೋಮಶೇಖರ್ ಮಾತಾಡ್ತಾ ಹೋಗ್ತಾರೆ. ಸೋಮಶೇಖರ್, ಈ ಕೊಟ್ಟಿರುವಂಥ 2 ಸಚಿವ ಸ್ಥಾನ ನಿಮಗೆ ಸಾಕಾಗಲಿಲ್ಲ? ಕರ್ನಾಟಕ ರಾಜ್ಯದಲ್ಲಿ 23ರ ವಿಧಾನಸಭೆ ಚುನಾವಣೆ ಏನಾಗಿತ್ತು, ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಮುಂದಿನ 5 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ ಉಳಿತಾರೆ ಅನ್ನೋ ಉದ್ದೇಶಕ್ಕೆ ಜನಾಂಗ ಎಲ್ಲರನ್ನ ಒಳಗೂಡಿಸಿ ಹಿಂದುಳಿದ ಜಾತಿಗಳನ್ನೆಲ್ಲ ಒಟ್ಟಿಗೆ ತೊಗೊಂಡು ಬಂದು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಇವತ್ತು 336 ಸೀಟ್ ತೊಗೊಂಡ್ಬಂದಿದ್ದಾರೆ. ಆದರೆ ನೀವು ಪಕ್ಷದ ಆಂತರಿಕ ಏನು ಒಪ್ಪಂದ ಆಯಿತು ಅದ್ರ ಪ್ರಕಾರ ಅವ್ರನ್ನ ಇಳಿಸಿದ್ದೀರ. ಅದಕ್ಕೆ ನಾವು ಮುಖ್ಯಮಂತ್ರಿ ಇದ್ದಾಗ ಬೇರೆ ಜಿಲ್ಲೆಗಳಲ್ಲಿ ನಾವು ಮಂತ್ರಿಗಳನ್ನು ಕೇಳೋಕ್ಕೆ ಅವಕಾಶ ಸಿಗಲಿಲ್ಲ. ಯಾಕೆ ಅಂತಂದರೆ ನಾವು ಇದೀವ ನೋಡ್ಕೊಳ್ತೀವಿ ಅನ್ನೋದು ಮೊನ್ನೆ ಸಿದ್ದರಾಮಯ್ಯವರು ಹೇಳ್ತಿದ್ರು ಮುಖ್ಯಮಂತ್ರಿ ಆಗಿದ್ದಾಗ. ಈಗೇನಾಗಿದೆ, ಅವ್ರು ಮುಖ್ಯಮಂತ್ರಿಗಳಿಲ್ಲ. ಮುಂಬೈ ಕರ್ನಾಟಕದಿಂದ 600 ಕಿಲೋಮೀಟರ್ ಬರಬೇಕಾಗಿದೆ ಬೆಂಗಳೂರಿಗೆ. ಆ ಭಾಗದಲ್ಲಿ 18 ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ನಮ್ಮ ಜನಸಂಖ್ಯೆ ಇದೆ. ನಿಮ್ಮೆಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಡಿಮೆ ಅಂದರೆ 30ರಿಂದ 40,000 50,000 ಜನಸಂಖ್ಯೆ ಇದೆ, ಕುರುಬ ಸಮುದಾಯ ಇದೆ. ಅವರೆಲ್ಲ ಓಟ್ ಹಾಕಿ ಇವತ್ತೊಂದು ದಿವಸ ಅತಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕ ಸರ್ಕಾರದಲ್ಲಿ ಉಳಿಸಿದ್ದೀವಿ. ಹೈದರಾಬಾದ್ ಕರ್ನಾಟಕದಲ್ಲೂ ಅದೇ ಪರಿಸ್ಥಿತಿ ಇದೆ. ಬೀದರ್ನಿಂದ ಇಲ್ಲಿ ತನಕ ಯಾರು ಎಲ್ಲಿ ಬರಬೇಕು, ಅವ್ರ ಪಾಪ ಎಲ್ಲಿ ಹೋಗ್ಬೇಕು? ಅವ್ರಿಗೆ ಆ ಭಾಗದಲ್ಲಿ ಒಂದು ಸಚಿವ ಸ್ಥಾನ ಬೇಕು, ಮುಂಬೈ ಕರ್ನಾಟಕದಲ್ಲಿ ಒಂದು ಬೇಕು, ಮಧ್ಯ ಕರ್ನಾಟಕದಲ್ಲಿ ಒಂದು ಬೇಕು ಅಂತ 3 ಸಚಿವ ಸ್ಥಾನವನ್ನು ನಾವು ಬೇಡಿಕೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ಮುಂದೆ MLC ಮಾಡಬೇಕು, ಸಂಘಟನಾ ಒಂದು ಚತುರರಾದಂಥ ಸನ್ಮಾನ ರಾಮಚಂದ್ರಪ್ಪನವ್ರನ್ನ MLC ಮಾಡಬೇಕು ಅಂತ ಕೂಡ ಬೇಡಿಕೆಯನ್ನು ಇಟ್ಟಿದ್ದೀವಿ. ಈಗ ಸಚಿವ ಸಂಪುಟದಲ್ಲಿ ಇನ್ನೆಷ್ಟು ಸಚಿವ ಸ್ಥಾನ ಬೇಕು? ಕೊಡಲಿಲ್ಲ ಅಂದರೆ ಮುಂದಿನ ಹೋರಾಟ ಏನಿದೆ? 3 ಸಚಿವ ಸ್ಥಾನ ಬೇಕು ನಮಗೆ. ಹೆಚ್ಚುವರಿಯಾಗಿ ಹೌದು, ಕೊಡಲಿಲ್ಲ ಅಂತಂದರೆ ಮತ್ತು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ರೂಪ ಮಾಡ್ತೀವಿ. ಅದನ್ನು ಮಾಡ್ತೀವಿ, ಬಿಡೋದಿಲ್ಲ. ಅದನ್ನು ನಮಗೆ ಬೇಕಾಗಿದೆ. ಈಗ ಬೇರೆ ಬೇರೆ ಸಮುದಾಯಕ್ಕೆ ಕೊಟ್ಟಿರುವಂತಹ ಸಚಿವ ಸ್ಥಾನವನ್ನು ತಾವು ನೋಡಿದ್ದೀರಾ. ಈಗ ನಿಮ್ಮ ಸಮುದಾಯಕ್ಕೆ ಯಾವ ಲೆಕ್ಕಾಚಾರದಿಂದ ಮತ್ತು ಯಾವ ಒಂದು ಮಾನದಂಡದಲ್ಲಿ ಇಷ್ಟು ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದೀರಾ? ನಾವು ಹಿಂದುಳಿದ ಜಾತಿಗಳು ಸರ್, ನಾವು ಮುಂದುವರೆದರಲ್ಲ. ಮುಂದುವರೆದ ಜಾತಿಗಳಿಗೆ ಮಾತ್ರ ನೀವು ಅತಿ ಹೆಚ್ಚಿನ ಪ್ರಾತಿನಿಧ್ಯ ಕೊಡೋಕ್ಕೆ ಈ ಸರ್ಕಾರದಲ್ಲಿ ಅಂದ್ಕೊಂಡ್ಬಿಟ್ಟಿದ್ದೀರಾ. ಏನು ನೀವು ಏನು ಜಾತ್ಯತೀತ ನಿಲುವನ್ನು ಹೊಂದಿದೆ ಕಾಂಗ್ರೆಸ್ ಪಕ್ಷ ಅಂತ ನಾವೆಲ್ಲ ನಿಮ್ಮನ್ನು ಬೆಂಬಲಿಸಿದ್ದೀರಾ. ನೀವು ಬೇರೆ ಪಕ್ಷಗಳು ಏನು ನಡ್ಕೊಳ್ತವೆ, ಪ್ರಬಲ ಜಾತಿಗಳಿಗೆ ಅತಿ ಹೆಚ್ಚು ಮಣೆಯನ್ನು ಹಾಕ್ತವೆ. ಅದೇ ಥರ ನೀವು ನೋಡ್ತಾ ಇದ್ದೀರಾ. ನಿಮ್ಮಲ್ಲಿ ಎಲ್ಲಿದೆ ಜಾತ್ಯತೀತ ನಿಲುವು? ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು. ಕುರುಬರ ಮತ ಬೇಡ ಅಂತ, ಕುರುಬರ ಮತ ಬೇಕಾಗಿಲ್ವಾ? ಬೇಕಾ? ಅದನ್ನು ಪ್ರಶ್ನೆ ಮಾಡಬೇಕಾಗಿದಲ್ವಾ? ಅದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಧ್ವನಿ ಎತ್ತೀವಿ. ಇಡೀ ರಾಜ್ಯದಲ್ಲಿ ನಾವು ಸಂಚಾರ ಮಾಡ್ತೀವಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟವನ್ನು ರೂಪಿಸ್ತೀವಿ. ಚುನಾವಣೆಗೆ ಮುಂದಿನ ವಿಧಾನಸಭಾ ಚುನಾವಣೆಗೆ ಏನು ಪರಿಣಾಮ ಬೀರ್ಬೋದು ನಿಮ್ಮ ಪ್ರಕಾರ? ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋಗ್ಬೇಡ್ರಿ. ಮುಂದೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, GBA ಎಲೆಕ್ಷನ್ನು ಎಲ್ಲ ಇದೆ. ಅಲ್ಲೇ ತೋರಿಸ್ಬೇಕಾಗುತ್ತೆ. ಮತ್ತು ನಾವು ನಮ್ಮ ಸಂಘಟನೆ ಏನು ಶಕ್ತಿ ಇದೆ ಮತ್ತು ನಮ್ಮಲ್ಲಿ ಕುರುಬರು ಯಾವ ರೀತಿ ಒಗ್ಗಟ್ಟಾಗಿದ್ದೀವಿ ಅನ್ನೋದು ತೋರಿಸ್ಬೇಕಾಗುತ್ತೆ. ನಾವು ತೋರಿಸ್ತೀವಿ, ಅದನ್ನು ಬಿಡೋದಿಲ್ಲ. ಈ ಇಡೀ ಈಗ ಸಚಿವ ಸಂಪುಟ ವಿಸ್ತರಣೆಯಲ್ಲೆಲ್ಲೋ ಕೂಡ ನೋಡಿದ್ರೆ ಸಿದ್ದರಾಮಯ್ಯ ಅವರು ಅಸಮಾಧಾನಗೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಅವರು ಮೊನ್ನೆ ಸಚಿವ ಸಂಪುಟ ವಿಸ್ತರಣೆ ಅಂದರೆ ಸಚಿವರ ಪದಗ್ರಹಣ ಕಾರ್ಯಕ್ರಮ ಕೂಡ ಹೋಗಿರಲಿಲ್ಲ, ದೊಡ್ಡ ಮಟ್ಟದ ಚರ್ಚೆ ಆಯಿತು. ಅವರು ಅಸಮಾಧಾನಗೊಂಡಿದ್ದಾರೆ ಅನ್ಸುತ್ತೆ. ಸಮಾಧಾನ ಅಲ್ಲ, ಅವತ್ತು ಅವರು ಹುಟ್ಟುಹಬ್ಬದ ಒಂದು ಆಚರಣೆ ದಿವಸ ತುಂಬ ಜನ ಬಂದುಬಿಟ್ಟಿದ್ರು ಅಲ್ಲಿ ಮನೆಯಲ್ಲಿ. ಅವರು ಅದರ ಒಂದು ಇದರಲ್ಲಿ ಹೋಗೋಕ್ಕಾಗಲಿಲ್ಲ ಅಷ್ಟೇ. ಅದು ಆ ಥರದ್ದೇನು ಇದಿಲ್ಲ. ಆದರೆ ಅವ್ರು ಹೇಳಿದ್ದ ಸಚಿವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಅದಂತೂ ಇದ್ದೇ ಇರೋದು. ಅದಿದೆ ಅದನ್ನಿಲ್ಲ ಅಂತ ನಾವು ಹೇಳೋದಿಲ್ಲ. ಅವರ ಮುಖ್ಯಮಂತ್ರಿ ಮತ್ತು ಈ ರಾಜ್ಯದ ಅಗ್ರಗಣ್ಯ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಅದನ್ನು ಹೇಳದೇ ಇರ್ಬೋದು. ಅದನ್ನು ನಾವು ಅದನ್ನು ಗ್ರಹಿಸ್ತಾ ಇದ್ವಿ. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿ ಹೋದ್ರೆ, ಅಥವಾ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಈ ರೀತಿ ಕುರುಬ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಡದ ಹಿನ್ನೆಲೆಯಲ್ಲಿ ಅವ್ರನ್ನ ತುಳಿತಾ ಒಂದು ಪ್ರಯತ್ನ ಆಗ್ತಾ ಇದೆ ಅಂತ ಅನ್ಸುತ್ತಾ? ಒಂದು ಅನುಮಾನ ಇದೆಯಾ? ಅವ್ರನ್ನ ಆ ಥರ ತುಳಿದಿದ್ದೇ ಆದರೆ ಕಾಂಗ್ರೆಸ್ ಪಕ್ಷವನ್ನೇ ತಾನು ತಲೆ ಮೇಲೆ ಕಲ್ಲಾಕೊಳ್ಳುವಂಥ ಪರಿಸ್ಥಿತಿ ಈ ನಿರ್ಮಾಣ ಆಗುತ್ತೆ ಕರ್ನಾಟಕದಲ್ಲಿ. ಈ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತೇನಾದರೂ ಇಷ್ಟೊಂದು ಪ್ರಾತಿನಿಧ್ಯ ಇದೆ, ಜನ ಇವರನ್ನು ಇಷ್ಟೊಂದು ಬಯಸ್ತಾ ಇದ್ದಾರೆ ಅಂತಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಂದ ಮುಖ ನೋಡಿದೆ. ಹಾಗೂ ಅವರು ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತಗಳು ಸಾಮಾಜಿಕ ನ್ಯಾಯದ ಪರವಾಗಿದೆ ಅಂತೇಳಿ ಈ ಜನ ಅವ್ರ ಹಿಂದೆ ಬೆಂಬಲಿಸಿದ್ದಾರೆ. ಸಿದ್ದರಾಮಯ್ಯ ಸೈಲೆಂಟ್ ಆಗಿದಾರಲ್ಲ, ಏನು ಈ ಬಗ್ಗೆ ಮಾತಾಡ್ತಾ ಇಲ್ಲ? ಸಮುದಾಯಕ್ಕೆ ಅನ್ಯಾಯ ಆಗಿರೋ ಸಂಬಂಧಪಟ್ಟಂತೆ ಹುಲಿ 4 ಹೆಜ್ಜೆ ಹಿಂದೆ ಇಟ್ಟಿದೆ ಅಂತಂದರೆ ಸೇಲೆ ವಾಪಸ್ ಹೋಗ್ತಾ ಇದೆ ಅಂತಲ್ಲ ಸರ್. ಮುಂದಿನ ಒಂದು ಅಟ್ಯಾಕ್ಗೆ ಅದು ಸಿದ್ಧತೆ ಆಗ್ತಾ ಇದೆ ಅನ್ನೋದು ಸಿದ್ದರಾಮಯ್ಯನವ್ರ ನಡೆಯಿಂದ ನೀವು ತಿಳ್ಕೊಬೇಕಾಗ್ತದೆ ಅಂತ ನಾನು
ನಾನು ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಪರಿಣಾಮ ಬೀರುತ್ತೆ ಇದು ಕಾಂಗ್ರೆಸ್ ಪಕ್ಷದ ಮೇಲೆ? ಅವ್ರು ಅಸಮಾಧಾನಗೊಂಡು ಅವ್ರು ಕಡೆಗಣಿಸಿದ್ರು ಸಿದ್ದರಾಮಯ್ಯ ಅವ್ರನ್ನ. 100% ಆಗುತ್ತೆ. ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗ್ಬಿಡುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಅವ್ರಿಗೆ ಬರೀ ಕುರುಬರದ್ದು ಒಂದೇ ಅಲ್ಲ ಬೆಂಬಲ, ಎಲ್ಲ ಅಹಿಂದ ವರ್ಗಗಳು ಅವ್ರ ಹಿಂದೆ ಇದ್ದಾರೆ. ಅಹಿಂದ ನಾಯಕ ಅಂತಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಸಾಕಷ್ಟು ಬಾರಿ ಹೇಳಿದ್ರು, ಹೌದು ನನ್ನ ಅಹಿಂದ ನಾಯಕ, ಅಹಿಂದ ಮುಖ್ಯಮಂತ್ರಿ ಕೂಡ ಅಂತ ಅವ್ರು ಎದೆ ತಟ್ಟಿ ಹೇಳ್ಕೊಂಡಿದ್ದಾರೆ. ಯಾರು ಹೇಳ್ಕೊಳ್ಳೋಂಥ ಧೈರ್ಯ ಮಾಡೋದಿಲ್ಲ. ಈ ಬೇರೆ ಬೇರೆ ಸಮುದಾಯದ ಶಾಸಕರಿಗೆ, ಒಕ್ಕಲಿಗ ಸಮುದಾಯದ ಶಾಸಕರು ಅವರು ಕೂಡ ನಿನ್ನೆ ಸಭೆ ಮಾಡಿದ್ರು. ಅವ್ರ ಮನೆಗೆ CM ಇವರೆಲ್ಲ ಕೂಡ ಹೋಗಿದ್ರು, ಸುರ್ಜೇವಾಲಾ ಕೂಡ ಹೋಗಿದ್ರು, ವಿಜಯನಗರ ಕ್ಷೇತ್ರ ಶಾಸಕರೆಲ್ಲ ಕೂಡ. ನಿಮ್ಮ ಸಮುದಾಯದಿಂದ ಆ ರೀತಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅಥವಾ ಪ್ರತಿರೋಧ ವ್ಯಕ್ತ ಆಗಿಲ್ಲ ಪತ್ರಿಕಾಗೋಷ್ಠಿ ಬಿಟ್ಟರೆ? ಆಗಿದೆಯಲ್ಲ, ಈಗ ಹಾವೇರಿನಲ್ಲಿ ಪ್ರತಿಭಟನೆ ಆಗಿದೆ, ಕೊಪ್ಪಳದಲ್ಲಿ ಪ್ರತಿಭಟನೆ ಆಗಿದೆ, ಚಿಕ್ಕಮಂಗ್ಳೂರಲ್ಲಿ ಪ್ರತಿಭಟನೆ, ಎಲ್ಲ ಕಡೆ ಆಗಿದೆಯಲ್ಲ. ಇರುವಂತ ಒಂದು ಸಚಿವ ಖಾಲಿ ಇರುವಂಥದ್ದು, ಬೇರೆ ಆಯ್ಕೆ ಇಲ್ಲ. ಏನ್ ಅನ್ಸುತ್ತೆ, ಇವನು ಉಳಿದ ಸಚಿವರು ತೆಗೆದುಕೊಡ್ಬೇಕಾಗುತ್ತೆ? ಯಾರು ಈಗ ಮಣಕಾಲ್ ವೈದ್ಯರ ಪಟ್ಟಿ ಬಂದಿತ್ತು, ಯಾಕೆ ಅವರನ್ನು ತೆಗೆದು ನೀವು ಮಲ್ಲಿಕಾರ್ಜುನ ಮಾಡಿದ್ರೆ? ಇವತ್ತಿನ ಇನ್ನೂ ಸಚಿವ ಇದು ಖಾತೆ ಹಂಚಿಕೆ ಆಗಿಲ್ಲ. ಅವರನ್ನು ಯಾರನ್ನಾರು ಬೇರೆಯವ್ರನ್ನ ತೆಗೆದು ನಮಗೆ ಸಚಿವ ಸ್ಥಾನ ಮಾಡಿಕೊಡಿ, ಕಲ್ಪಿಸ್ಕೊಡಿ, ನಮ್ಗೆ ಅವಕಾಶ ಕಲ್ಪಿಸ್ಕೊಡಿ. ಧ್ವನಿ ಇಲ್ಲದ ಸಮಾಜ ಆಗಿದೆ ಇವತ್ತು. ನಮ್ಮ ಜೊತೆ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾದಂಥ M ಈರಣ್ಣ ಅವರಿದ್ದಾರೆ. ಸಚಿವ ಸಂಪುಟದಲ್ಲಿ ಕುರುಬರಿಗೆ ಅನ್ಯಾಯ ಆಗಿದೆ ಅಂತ ಸಿಡಿದೆದ್ದಿರುವಂಥದ್ದು. ಪ್ರದೇಶ ಕುರುಬರ ಸಂಘ ಈಗ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಿರುವಂಥದ್ದು. ಅಧ್ಯಕ್ಷ ಏನು ಹೇಳ್ತಾರೆ ಕೇಳೋಣ. ಈರಣ್ಣವರೇ, ನಿಮ್ಮ ಡಿಮ್ಯಾಂಡ್ ಏನು ಅನ್ಯಾಯ ಆಗಿದೆ? ತಮಗೆ ಗೊತ್ತಿರೋಂಥ ವಿಷಯ ಇದೆ, ಎಲ್ಲ ಇಡೀ ಸ್ಟೇಟಿಗೆ ಗೊತ್ತಿರೋಂಥ ವಿಷಯ. ನಮ್ಮ ಸಮಾಜ ಇವತ್ತು 50 ರಿಂದ 60 ಲಕ್ಷ ಜನಸಂಖ್ಯೆ ಇರುತ್ತೆ. ಅದು ಮತ್ತು ಕಾಂಗ್ರೆಸ್ನ ಜೊತೆಯಲ್ಲಿರೋಂಥ ಸಮಾಜ. ಆದ್ದರಿಂದ ನಮಗೆ 4ರಿಂದ 5 ಮಂತ್ರಿಗಳ ಸ್ಥಾನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ನಾವು ಮನವಿ ಮಾಡಿಕೊಂಡಿವಿ, ಹೈಕಮಾಂಡಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೇಳ್ಕೊಂಡಿವಿ, ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಅದರಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಏನು ಮಾಡೋಕೆ ಅಂತ ವಿಚಾರ ಮಾಡ್ತೀವಿ. ಎಷ್ಟು ಸಚಿವ ಸ್ಥಾನ ಬೇಕು, ಕೊಡಲಿಲ್ಲ ಅಂತಂದ್ರೆ ಕುರುಬರ ಸಂಘದ ನಿರ್ಧಾರ ಏನು, ಕುರುಬರ ಸಮುದಾಯ ನಿರ್ಧಾರ ಏನು? ನೋಡ್ರಿ, ತಮಗೆಲ್ಲ ಇವತ್ತು ಹೇಳ್ಬೇಕಂತಂದರೆ ಇವತ್ತು 4ರಿಂದ 5 ಕೊಡಬೇಕಾಗಿತ್ತು, ಕನಿಷ್ಠ ಇನ್ನೂ 2 ಆದರೂ ಕೊಡಬೇಕು. ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಿಗೆ ಪ್ರವೇಶ, ನಾವು ಸಂಘದ ಅಧ್ಯಕ್ಷರಾಗಿ ನಾವು ಒಬ್ಬರೇ ಯಾವುದೇ ನಿರ್ಧಾರ ತಗೊಳ್ಳೋಕೆ ಬರೋದಿಲ್ಲ. ಎಲ್ಲ ನಾವು ಜಿಲ್ಲೆಗಳಿಗೆ ಹೋಗಿ ಪ್ರವಾಸ ಮಾಡಿ ಅವ್ರವ್ರಿಗೆ ಏನು ವಿಷಯ ಇದೆ, ಏನು ಮಾಡಬೇಕು, ಮುಂದಿನ ಯಾರ ಜೊತೆಗೆ ಇರಬೇಕು, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ತಿಳ್ಕೊಂಡು ಬಂದ ಮೇಲೆ ನಾವೊಂದು ಪತ್ರಿಕಾಗೋಷ್ಠಿ ಕರೆದು ತಮಗೆ ಎಲ್ಲ ಈ ವಿಷಯದ ಬಗ್ಗೆ ಮಾತಾಡೋದು. ಓಕೆ, ಈಗಲೂ ಕೂಡ ಕಾಲ ಮಿಂಚಿಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಈಗ ಒಂದೇ ಸ್ಥಾನ ಇರುವಂಥದ್ದು, ಬೇರೆ ಆಯ್ಕೆ ಇಲ್ಲ. ಈಗ ನೀವು ತಡವಾಗಿ ಏನಾದ್ರು ಎಚ್ಚೆತ್ಕೊಂಡ್ರ? ತಡವಾಗಿ ಏನಿಲ್ಲರಿ, ಮೊದಲಿಂದ ನಾವು ಹೋರಾಟದಲ್ಲಿದ್ದೀವಿ. ಮನವಿ ಮಾಡಿಕೊಳ್ಳೋದು ವಿಷಯ, ಹೋರಾಟ ಮಾಡೋದು ಇರೋದಿಲ್ಲ. ನಮ್ಗೇನಪ್ಪ ಈಗ ಲೀಸ್ಟ್ ಕಳಿಸ್ಯಾರ, ಕೊಡ್ತಾರಪ್ಪ ಒಂದು ವಿಶ್ವಾಸ. ಕೊಟ್ಟಿಲ್ಲ. 20 ಮಂತ್ರಿಗಳಿಗೆ ಸ್ಥಾನ ಕೊಟ್ಟಿದ್ರು, ಅದರಲ್ಲಿ ಒಬ್ಬರಿಗೆ ಪ್ರಮಾಣ ವಚನೆ ತಗೊಂಡಿಲ್ಲ. ಎಷ್ಟು ಅಗೌರವಲ್ಲ ಇದೆಲ್ಲ. ಈ ಥರ ಅನ್ಯಾಯ ಆಗ್ತಾ ಇದೆ ನಮ್ಮ ಸಮಾಜಕ್ಕೆ. ಮುಂದಿನ ದಿನಗಳಲ್ಲಿ ಮತ್ತೆ ಆಗದೆ ಇದ್ರಿಗೆ ಸಮಸ್ಯೆ ಆಗುತ್ತಲ್ಲ. ಓಕೆ, ಗಾಯತ್ರಿ ಶಾಂತೇಗೌಡ ಅವರು ಪ್ರಮಾಣ ವಚನ ತಗೊಳ್ಳದೇ ಇರೋದಕ್ಕೆ ಸಿದ್ದರಾಮಯ್ಯ ಕಾರಣ, ಅವರು ಎಲ್ಲೋ ಒಂದು ಕಡೆ ಬೇರೆ ವ್ಯಕ್ತಿನ ಸೂಚಿಸಿದ್ರು ಅಂತ. ಇದ್ರ ಬಗ್ಗೆ ಅವ್ರು ಸೂಚಿಸಿಲ್ಲ. ಅವ್ರು ಎಲ್ಲಿ ಸೂಚಿಸಿದ್ರು ಆ ವ್ಯಕ್ತಿಗೆ ಅಲ್ಲಿ ಸ್ಥಾನ ಕೊಟ್ಟಿಲ್ಲ, ಬೇರೆಯವ್ರಿಗೆ ಕೊಟ್ಟಿಲ್ಲ. ಅದು ಸಮಸ್ಯೆ ಆಗಿರೋದು. ಯಾರಿಗೆ ಬೇಡ ಅಂತೇಳಿ ಅದರ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಬದಲಾವಣೆ ಮಾಡುವಂಥ ಒಂದು ಹುನ್ನಾರ ನೀಡಿದ ಹೊರತು ಅವರು ಯಾವತ್ತೂ ಸಮಾಜದ ವಿರುದ್ಧ ಇಲ್ಲ. ಅವರು ಸಮಾಜ ಪರವಾಗಿ ಇದ್ದು ಸಮಾಜದ ಸಲುವಾಗಿ ಹೋರಾಟನೂ ಮಾಡ್ಯಾರ, ಸಮಾಜಕ್ಕೆ ಎಲ್ಲ ಜನರಿಗೆ ಶಕ್ತಿ ಬರೋಂಥ ಕೆಲಸ ಮಾಡಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅದ್ರ ಬಗ್ಗೆ ನೋ ಡೌಟ್. ಈಗ ಸುಮ್ಮನೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕಳಂಕ ತರವಾಗಿ ಈ ರೀತಿ ನಟನೆ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಅಂದರೆ ಷಡ್ಯಂತ್ರ ಆಗ್ತಾ ಇದೆ ಪಕ್ಷದಲ್ಲಿ. ಷಡ್ಯಂತ್ರ ಮತ್ತೆ ನೋಡಿದ್ರೆ ಗೊತ್ತಾಗುತ್ತಲ್ರಿ, ನಾವು ಹೇಳೋದೇ ಬೇಕಾಗಿಲ್ಲ. ಇವತ್ತು ಸ್ಥಾನ ಯಾರ್ಯಾರಿಗೆ ಕೊಡಬೇಕಾಗಿತ್ತು, ಸಾಹೇಬ್ರು ಲಿಸ್ಟ್ ಕಳಿಸ್ಯಾರ. ಈ ಶಿವಣ್ಣವ್ರಿಗೆ ಕೊಡಬೇಕಾಗಿತ್ತು, ಮತ್ತು ತನ್ನೂರು ಶೇಟಿಗೆ ಕೊಡಬೇಕಾಗಿತ್ತು, ಮತ್ತು ನಮ್ಮ ಕೊಪ್ಪಳದ ಅತಗೂ ಕೊಡಬೇಕಾಗಿತ್ತು. ಯಾಕೆ ಕೊಡಲಿ? ರಾಘವಂದಿಟ್ಕೊಳ್ಳೋದು ಇವ್ರಿಗೆಲ್ಲ ಅವಕಾಶಗಳು ಇದ್ದವಲ್ಲ, ಕೊಡ್ಬೋದಾಗಿತ್ತಲ್ಲ. ಯಾಕೆ ಈ ರೀತಿ ಮಾಡಿದ್ರು? ನಿಮ್ಗೇನು ಅನ್ಸುತ್ತೆ, ಯಾಕೆ ಈ ರೀತಿ ಸಿದ್ದರಾಮಯ್ಯ ಅವರ ಪಟ್ಟಿಯನ್ನು ಕಡೆಗಣಿಸಿದ್ರು ಅಂತ ಏನು ಅನ್ಸುತ್ತೆ? ಎಲ್ಲೊಂದು ಕಡೆ ಯಾಕೆ ಏನಾದರೂ ಬೇರೆ ಉದ್ದೇಶ ಇದೆ ಅನ್ಸುತ್ತೆ? ಕಡೆಗಣಿಸಿದ್ರೆ ಅವರು ಉಣ್ತಾರಷ್ಟೇ. ಇದು ಭಾಳ ಸಿದ್ದರಾಮಯ್ಯನ ಕಡೆಗಣಿಸಿದ್ರೆ ಈ ಕಾಂಗ್ರೆಸ್ ಏನಾಗ್ತದೆ ನಮ್ದು ಎಲ್ಲರಿಗೂ ಗೊತ್ತೈತಿ. ಸಿದ್ದರಾಮಯ್ಯನ ಬಿಟ್ಟರೆ ಈ ಕಾಂಗ್ರೆಸ್ ಜೀರೋ ಆಗೋ ಒಂದು ಅವಕಾಶ ಐತೆ. ಈಗಲೇ ಎಚ್ಚೆತ್ಕೊಳ್ಬೇಕು, ಯಾರ್ಯಾರಿಗೆ ಸ್ಥಾನಮಾನ ಕೊಡಬೇಕು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಯಾರ್ಯಾರಿಗೆ ಸೂಚಿಸ್ಯಾರ ಅವರಿಗೆ 100% ಕೊಡ್ಲಿಕ್ಕೆ 90%ವರೆಗೆ ಕೊಡಬೇಕು. ಇನ್ನೂ ನಮ್ಮ ಸಮಾಜಕ್ಕೆ 2 ಸ್ಥಾನ ಕೊಡಬೇಕು. ಆ ಎಮ್ಮಗೆ ಇಟ್ಟಿದ್ದಾರೆ, ಅದು ಸ್ಥಾನ ಪೂರ್ತಿ ಆಗ್ಬೇಕು. ಇನ್ನೊಬ್ಬರು ನಮ್ಮ ಸಮಾಜದವ್ರಿಗೆ ಕೊಡಬೇಕು. ಏನು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರೂ ಅನುಮಾನ ಇದೆ, ಷಡ್ಯಂತ್ರ ಆಗ್ತಾ ಇದೆ ಸಿದ್ದರಾಮಯ್ಯ ಪಕ್ಷದಲ್ಲಿ ಅನ್ನೋದು ಅನುಮಾನ ಇದೆಯಾ? ನೋಡ್ರಿ, ಷಡ್ಯಂತ್ರ ಮಾಡೋದು ಅವರಿಗೆ ಲಾಸ್ ಅಲ್ಲ. ನೋಡೋದ ಕಣ್ಣು ಕಾಣದ ಕಣ್ಣು ನಡೀತಾ ಇದೆ. ಅದು ನಾವು ಯಾವುದು ನಿರ್ಧಾರವಾಗಿ ಹೇಳಕ್ ಬರೋದಿಲ್ಲ. ಕಾಣದ ಕೈಲಿ ಮಾಡ್ತಾ ಇದ್ದಾರೆ, ಮಾಡಿದ್ರೆ ಮಾಡ್ಬೋದು ಅಂತ ಅನಿಸ್ತದೆ. ಮತ್ತೆ ಈ ಥರ ಆಗ್ಬಾರ್ದಾಗಿತ್ತಲ್ಲ. ನಮ್ಮ ಸಾಹೇಬ್ರು ಏನು ಕೊಟ್ಟಾರ ಅದು ಕೊಡ್ಬೇಕಾಗಿತ್ತಲ್ಲ, ಕೊಟ್ಟಿಲ್ಲ ಅಂದ್ರೆ ಏನಂತ
ಅಂದರೆ ಅವರು ನಾಳೆ ಮುಂದಿನ ದಿನದಲ್ಲಿ ಅನುಭವಿಸ್ತಾರೆ ಅಷ್ಟೇ. ಪಾರ್ಟಿಗೆ ಒಳ್ಳೆ ಡ್ಯಾಮೇಜ್ ಆಗುತ್ತೆ. ಸಿದ್ದರಾಮಯ್ಯ ಸಾಹೇಬ್ರು ಅಂತಂದರೆ ಅಷ್ಟು ಹುಡುಗಾಟಿಗೆಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಕಡೆ ಗಣಿಸಿದ್ರೆ ಭಾಳ ಕಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಅಂದರೆ ಈಗ ಅದು ಸ್ವಾಮೀಜಿಗಳು, ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಎಲ್ಲರೂ ಕೂಡ ಈ ಒಂದು ಬೆಂಬಲಕ್ಕೆ ಇರ್ತಾರ ಅಥವಾ ನಿಮ್ಮ ಮುಂದಿನ ಹೋರಾಟಕ್ಕೆ ಇರ್ತಾರ ಅನ್ಸುತ್ತಾ? 100% ಇರಲೇಬೇಕು, ಇರೇ ಇರ್ತಾರೆ, ಅದೇನು ನೋ ಡೌಟ್. ನಾವು ಸಮಾಜ, ಒಂದು ಸ್ವಾಮಿಗಳು, ನಾವು ಎಲ್ಲ ಒಂದು ಇದ್ದಂಗೆ ಎಲ್ಲರೂ ಒಂದು ಒಗ್ಗೂಡೇ ಮಾಡ್ಬೇಕು. ಯಾವುದೇ ಕಾರ್ಯ ಮಾಡ್ಬೇಕಂದ್ರೆ ಸಂಘ ಬಿಟ್ಟು ಅವರೆಲ್ಲ, ಸ್ವಾಮಿ ಬಿಟ್ಟು ನಾವೆಲ್ಲ, ನಮ್ಮನ್ನು ಬಿಟ್ಟು ಅವರೆಲ್ಲ. ಒಂದು ಸಂದರ್ಭ ಬಂದರೆ, ಹೋರಾಟ ಸಂದರ್ಭ ಬಂದರೆ ನಾವೆಲ್ಲರೂ ಕೂಡಲೇಬೇಕು, ಹೋರಾಟ ಮಾಡಲೇಬೇಕು. ನಿರ್ವಹಿಲ್ಲ, ಅನಿವಾರ್ಯ. ಈ ಥರ ಬಂದರೆ ಅನಿವಾರ್ಯ ಮಾಡಲೇಬೇಕಲ್ಲ, ಇಲ್ಲ ನಮಗೆ ಉಳಿಗಾಲ ಇಲ್ಲ ನಾಳೆ. ಹೌದು, ಈಗ ನಾಳೆ ಅಂದರೆ ಇನ್ನು 2-3 ದಿನದಲ್ಲಿ ಇದೊಂದು ಫೈನಲ್ ಆಗುತ್ತೆ. ಒಂದು ವೇಳೆ ಕೊಡಲಿಲ್ಲ, ಯಾವ ರೀತಿ ಅದೇ ರೀತಿ ಮುಂದುವರೆತು ಸಚಿವ ಸಂಪುಟದಲ್ಲಿ ನಿಮಗೆ ಈಗ ಕುರುಬರಿಗೆ ಹೆಚ್ಚುವರಿ ಸ್ಥಾನ ಕೊಡಲಿಲ್ಲ ಅಂತಂದರೆ ಮುಂದೆ ಏನು ತೀರ್ಮಾನ, ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ಈಗ ತೀರ್ಮಾನ ಇವತ್ತು ಮಾಡೋಂಥದ್ದಲ್ಲ. ಒಂದು ಸ್ಟೇಟ್ ಅಧ್ಯಕ್ಷ ಆಗಿ ಎಲ್ಲ ಮುಖಂಡರುಗಳಿಗೂ, ಕಾಂಗ್ರೆಸ್ ಮುಖಂಡರಿರ್ಬೋದು, ಯಾವುದೇ ಇದು ಪಕ್ಷದ ಮುಖಂಡರಿರ್ಬೋದು, ನಮ್ಮವರು ಜೊತೆಗೂ ನಾವು ಮಾತಾಡ್ತೀವಿ. ನಾವೆಲ್ಲ ಜಿಲ್ಲೆಗಳಿಗೆ ಹೋಗ್ತೀವಿ, ಜಿಲ್ಲೆದಲ್ಲಿ ಪ್ರಮುಖರು ಕರೆದು ಮಾತಾಡ್ತೀವಿ. ಅಲ್ಲಿ ಅಧ್ಯಕ್ಷ ಇರ್ತಾರೆ, ಎಲ್ಲ ಬುದ್ಧಿಜೀವಿಗಳು ಇರ್ತಾರೆ, ಮಹಿಳೆಯರು ಮುಖಂಡರು ಇರ್ತಾರೆ. ಎಲ್ಲರ ಜೊತೆಲಿ ನಾವು ಮಾತಾಡ್ತೀವಿ. ಮಾತಾಡಿ ಎಲ್ಲ ಜಿಲ್ಲೆಗೆ ಪ್ರವಾಸ ಮಾಡಿ ಬಂದಮೇಲೆ ಏನು ನಿರ್ಧಾರ ತಗೋಬೇಕು, ಸ್ವಾಮೀಜಿಯವ್ರನ್ನ ಕರೆಸ್ತೀವಿ, ನಾವು ಕೂತ್ಕೊಳ್ತೀವಿ, ಮಾತಾಡಿ ಮುಂದೆ ನಿರ್ಧಾರ ಎಲ್ಲರೂ ಕಲ್ತು ಏನು ಮಾಡಬೇಕು, ಮುಂದೆ ಯಾವ ಪಕ್ಷ ಜೊತೆ ಹೋಗಬೇಕು, ಯಾವ ಪಕ್ಷ ಜೊತೆಗೆ ಇರಬೇಕು, ಮುಂದೆ ಏನು ಮಾಡಬೇಕು 28 ಎಲೆಕ್ಷನ್ಗೆ ಎಂಬುದು ಮುಂದಿನ ದಿನಗಳಲ್ಲಿ ನಾವು ಹೇಳಕ್ಕೆ. ಸಿದ್ದರಾಮಯ್ಯ ಮಾತಾಡ್ತಾರ, ಮುಂದೆ ಬಹಿರಂಗ ಮಾತಾಡ್ತಾರೆ? ಯಾಕೆ ಇನ್ನೂ ಕೂಡ ಬಹಿರಂಗ ಮಾತಾಡಿಲ್ಲ? ಆಗಲ್ಲ ಅನ್ನೋದೇ ಅವರು ಈಗ ದೊಡ್ಡ ಲೀಡರ್. ಅವರು ಏನು ಮಾತಾಡಬೇಕು ಸಂದರ್ಭ ಅಂತ ಮಾತಾಡ್ತಾರೆ, ಯಾವ ಬೇಕಾವ ಮಾತಾಡೋದಿಲ್ಲ ಅವರು. ಈಗ ಒಂದು ತೂಕ ನೋಡಿ ಮಾತಾಡ್ಬೇಕಾಗ್ತದೆ. ಈಗ ನಾವು ಆದರೆ ಮಾತಾಡ್ಬೋದು, ಮತ್ತೆ ನಾಳೆ ಇಲ್ಲ ಅನ್ಬೋದು. ಅದು ನಾವು ಫ್ರೀ ಆಗಿದ್ದೀವಿ, ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಯಾವ ಟೈಮ್ನಲ್ಲಿ ಯಾವ ಪ್ರಸಂಗ ಬಂದಾಗ ಯಾರ ವಿರುದ್ಧ ಯಾರು ಏನು ಮಾತಾಡೋದಿಲ್ಲ, ಅವರಾಗಿ ಅವ್ರ ಪಾಪ ಅನುಭವಿಗಳಿದ್ದಾರೆ. ಅವ್ರು ಏನು ಮಾತಾಡಬೇಕು, ಯಾವ ಟೈಮಿಗೆ 100% ಮಾತಾಡ. ಸಿದ್ದರಾಮಯ್ಯವ್ರಿಗೆ ಈಗ ಮನಸ್ಸು ನೋವಾಗಿದೆ ಅನ್ಸುತ್ತೆ, ಎಲ್ಲ ಒಂದು ಅವ್ರಿಗೆ ಹೇಳಿದ್ದವ್ರು ಕೊಟ್ಟಿಲ್ಲ ಅನ್ನೋದು. ಅಲ್ಲ, ಈಗ ನಾವು ಹೇಳೋಂಥ ವಿಷಯನೇ ಅಲ್ಲಂದ್ರೆ ಆಟೋಮೆಟಿಕ್ ಆಗ್ತದಲ್ಲ. ಈಗ ನಾವು ನೋವಾಗಿಲ್ಲ, ನೋವಾಗೈತೆ ಅಂತ ಹೇಳ್ಬೇಕು. ಈಗ ಯಾವ ನಮ್ಮ ಸಾಹೇಬರು ಏನೋ ಒಂದು ಲಿಸ್ಟ್ ಕಳಿಸಿದ್ರು, ಅದು ಆಗಿದ್ರೆ ಒಳ್ಳೇದು. ಏನೋ 1-2 ಮಿಸ್ ಆಗಿದ್ರೆ ಅದು ಸಮಸ್ಯೆ ಇದ್ದಿಲ್ಲ. ಇನ್ನು 2 ಸ್ಥಾನ ಕೊಟ್ಬಿಟ್ಟಿದ್ರೆ ಯಾವ ಸಮಸ್ಯೆ ಇರ್ತಿದ್ದಿಲ್ಲ. ಅವರು ಮೈಸೂರು ಭಾಗಕ್ಕಾಗಲಿ ಅವ್ರು ಸಾಹೇಬರು ನಮ್ಮ ಸಮಾಜಕ್ಕಂತ ಹೋರಾಟ ಮಾಡೋದಿಲ್ಲ, ಸಾಮಾಜಿಕವಾಗಿ ಅವ್ರು ಕೇಳ್ತಾರೆ. ಅಂದರೆ ಈ ಮೂಲಕ ಸಿದ್ದರಾಮಯ್ಯವರು ಹೈಕಮಾಂಡ್ ಕೆಲವೊಂದು ಕಡೆ ಹೈಕಮಾಂಡ್ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾರೆ ಅಂತ ಅನ್ಸುತ್ತಾ? ಅವಮಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನೋ ಕಾಣದ ಕಣ್ಣುಗಳು ಏನೋ ಕನ್ಫ್ಯೂಸ್ ಆಗಿರ್ತದೆ ನನ್ನ ಕೈಗಳ. ಯಾರು ಹೈಕಮಾಂಡ್ ಸಿದ್ದರಾಮಯ್ಯ ಬಗ್ಗೆ ಒಳ್ಳೆ ಒಲವಿದೆ, ಒಳ್ಳೆ ಗೌರವ ಇದೆ, ಸುಮ್ಮನೆ ಕನ್ಫ್ಯೂಸಿಂಗ್ ಇರ್ತಾವೆ. ಯಾರು ಮಾಡಿರೋದು ಅದು? ಅದು ಯಾರು ಮಾಡಿದ್ರೆ ಮುಂದಿನ ದಿನಗಳು ಗೊತ್ತಾಗ್ತದೆ, ಈಗ ಗೊತ್ತಾಗಲ್ಲ. ಅವೆಲ್ಲ ನಾವು ಹೆಸರು ಹೇಳಕ್ಕೂ ಬರೋದಿಲ್ಲ. ಇದೆ ಎಲ್ಲ ಮಾಹಿತಿ ಮುಂದೆ ಗೊತ್ತಾಗುತ್ತೆ. ಒಂದು ದಿವಸ ಗೊತ್ತಾಗಲೇಬೇಕಲ್ಲ, ಒಂದೆಲ್ಲ ಒಂದು ಗೊತ್ತಾಗುತ್ತೆ. ಅದಕ್ಕೆ ಅವರು ಅನುಭವಿಸ್ತಾರೆ, ನಾವೇನು ಹೇಳೋಕ್ಕಾಗಲ್ಲ. ನಮ್ಮಂಥ ಒಂದು ದೊಡ್ಡ ಒಂದು ಸಮಾಜನ ಕಡೆಗಣಿಸಿದ್ರೆ ಅನುಭವಿಸ್ತಾರೆ ಅಷ್ಟೇ, ನಾವೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಇದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಪದಾಧಿಕಾರಿಗಳ ಎಚ್ಚರಿಕೆಯ ಮಾತುಗಳು. ಕಾಂಗ್ರೆಸ್ ಪಕ್ಷಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸಿದ್ರೆ, ಕುರುಬ ಸಮುದಾಯವನ್ನು ಕಡೆಗಣಿಸಿದ್ರೆ ಮುಂದಿನ ಚುನಾವಣೆಗೆ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಬಹಿರಂಗವಾಗಿ ಈಗ ಕುರುಬ ಸಮುದಾಯ ಸರ್ಕಾರದ ವಿರುದ್ಧ ಸಮರ ಸಾರಿರುವಂಥದ್ದು. ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.